ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಹಾರೈಸ್ತೀನಿ. ನಾನಿವತ್ತು ತುಂಬ ಚೆನ್ನಾಗಿರೋ ರಸ ಮಾಡ್ತಾಯಿದ್ದೀನಿ. ಆ ರಸಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಟೊಮೊಟೊ ಬೇಳೆ ಹಾಕಿ ರಸ ಮಾಡ್ತಾಯಿದ್ದೀನಿ. ನೋಡಿ, ನಾನು ಟೊಮೊಟೊ ಬೇಳೆ ಆಲ್ರೆಡಿ ಬೇಯಕ್ಕೆ ಇಕ್ಕಿದ್ದೀನಿ. ಇದು ಸುಮಾರು ಅಂದರೆ ಒಂದು ಸ್ವಲ್ಪ ಬೇಳೆ ಅಷ್ಟೇ. ಸಾರ್ಗೆ ಹಾಕ್ಕೊತೀರಲ್ಲ, ಅದರಲ್ಲಿ ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು. ಇದು ಟೊಮಟೊ ಅರ್ಧ ಕೆಜಿ ಅಷ್ಟಿದೆ. ತುಂಬ ಚೆನ್ನಾಗಿರುತ್ತೆ ಈ ರಸ. ಆಮೇಲೆ ನೋಡಿ, ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ನಾನು ಇದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕು. ರೋಸ್ಟ್ ಮಾಡಿಕೊಂಡು ಜೀರಿಗೆ, ಸಾಸಿವೆ, ಸಾಸಿವೆ ಒಂದು ಚೂರು, 1/4 ಸ್ಪೂನಷ್ಟು ಇಲ್ಲ. ಆಮೇಲೆ ಮೆಂತ್ಯ ಅರ್ಧ ಸ್ಪೂನು. ಆಮೇಲೆ ನೋಡಿ, ಕರಿಬೇವಿನ ಸೊಪ್ಪು, ಮೆಣಸು, ಕಾಳು ಮೆಣಸು, ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಒಂದು 4 ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ರಸಮ್ಮು. ಇದೆಲ್ಲ ಫುಲ್ಲು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಬಾಣಲೆ ಇಟ್ಕೊಂಡು ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಸಾಫ್ಟ್ ಇರುತ್ತಲ್ಲ, ಅದಕ್ಕೆ ಡ್ರೈ ಆಗಲಿ, ಅದಕ್ಕೆ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಏನು ಹಾಕಬಾರ್ದು, ಎಣ್ಣೆ ಎಲ್ಲ ಏನು ಹಾಕಬಾರ್ದು. ನೋಡಿ, ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ಇದೆಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ, ನೀವು ಟ್ರೈ ಮಾಡಿ. ನೋಡಿ, ಇದನ್ನು ಉರಿತಾ ಇದ್ರೇ ಘಮ ಘಮ ಅಂತ ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ನೋಡಿ, ಹಾಗೆ ನಾನು ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕ್ಕೆ ಕಟ್ ಮಾಡಿಕೊಂಡಿದ್ದೀನಿ. ನೋಡಿ, ಇದು ಚಿಟಪಟ ಅಂತ ಇದೆ. ಆಫ್ ಮಾಡಿಕೊಂಡು ಇದನ್ನು ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿ ಆರಲಿ, ಬಿಸಿ ಆರಿದ ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಟೊಮಾಟೊ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಇದು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇದಕ್ಕೊಂದು ಚೂರು ಹುಣ್ಸೆಹಣ್ಣು ಹಾಕ್ಕೊಳ್ಳಿ. ಎಲ್ಲ ರಸಕ್ಕೂ ಹುಣ್ಸೆಹಣ್ಣು ಹಾಕಿದ್ರೇ ಚೆನ್ನಾಗಿರೋದು. ಇದನ್ನು ರುಬ್ಕೊಳ್ಳೋಣ ನುಣ್ಣಕ್ಕೆ. ನೋಡಿ, ರುಬ್ಕೊಂಡಿದ್ದೀರಿ. ನೋಡಿ, ಬೇಯಿಸಿರೋ ನೀರು ಇದಕ್ಕೆ ಹಾಕ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ, ನೋಡಿ ಎಣ್ಣೆ ಬಿಸಿ ಆಗಿದೆ. ಸಾಸಿವೆ, ಕರಿಬೇವಿನ ಸೊಪ್ಪು, ನೋಡಿ ಇದು ರೋಸ್ಟ್ ಆಗಿದೆ. ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, ಇದು ಪೌಡ್ರ್ ಮಾಡ್ಕೊಂಡಿದ್ರಲ್ಲ, ಇದು ಹಾಕ್ಕೊಳ್ಳೋಣ. ಇದೇನು ಫ್ರೈ ಏನು ಮಾಡ್ಕೊಬೇಕಾಗಿಲ್ಲ, ಯಾಕಂದರೆ ರೋಸ್ಟ್ ಮಾಡ್ಕೊಂಡಿದ್ದೀರಿ ನಾವು ಫಸ್ಟೇ. ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ. ಈ ಥರ ರಸ ಘಮ ಘಮ ಅನ್ನುತ್ತೆ. ಎಲ್ಲ ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು ಎಲ್ಲ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ ಈ ಥರ ರಸ. ನೋಡಿ, ತುಂಬ
ಚೆನ್ನಾಗಿದೆ. ನೋಡಿ ರಸ ರೆಡಿ ಆಗಿದೆ, ಕುದೀತಾ ಇದೆ. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ. ನೋಡಿ ಎಲ್ಲ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಖಾರ ನಾನು ಖಾರದ ಪುಡಿ ನೀವು ಬೇಕು ಅಂದರೆ ಖಾರ ಜಾಸ್ತಿ ತಿನ್ನೋರಾದರೆ ಖಾರದ ಪುಡಿ ಹಾಕ್ಕೋಬೋದು. ಒಣಮೆಣ್ಸಿನ್ಕಾಯಿ ಖಾರ ಇರುತ್ತೆ, ಆದರೆ ಜಾಸ್ತಿ ಖಾರ ತಿನ್ನೋರು ಖಾರದ ಪುಡಿ ಹಾಕ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿ ಮಾಡಿರೋ ವಿಧಾನ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.